ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಕಂಟೆಂಟ್ ಅಥವಾ ವಿಡಿಯೋ ಟಾಪಿಕ್ ಏನಂತ ಹೇಳಿದ್ರೆ, ನಿಮ್ಮನ್ನ ಬಿಡಕ್ ಆಗದೆ ಇರತಕ್ಕಂಥ ವ್ಯಕ್ತಿಗಳ ಲಕ್ಷಣ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ, ಬಟ್ ಅವರು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಡ್ತಾ ಇರಲ್ಲ. ಬಟ್ ಆ ಲಕ್ಷಣಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಅವ್ರಿಗೆ ಬಿಟ್ಕೊಡೋಕೆ ಇಷ್ಟ ಇರಲ್ಲ ನಿಮಗೆ, ನಿಮ್ಗಾಗ್ಲಿ ನಿಮ್ಮ ಪ್ರೀತಿಗಾಗಲಿ. ಓಕೆ, ಆ ವ್ಯಕ್ತಿಗಳ ಲಕ್ಷಣ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರದ ವಿಡಿಯೋಗಳು ಸಿಗುತ್ತೆ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ, ಬಟ್ ಚಾರ್ಜಸ್ ಇರುತ್ತೆ, ಫ್ರೀ ಇರಲ್ಲ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಆಬ್ಸೆನ್ಸ್ ಅವರಿಗೆ ಇರೋಕೆ ಆಗ್ತಾ ಇರಲ್ಲ. ನೀವು ಇಲ್ಲ ಜೊತೆಗೆ ಅಥವಾ ಇರಲ್ಲ ನಮ್ಮ ಜೊತೆಗೆ ಅನ್ನೋ ಫೀಲ್, ಯಾರು ನಿಮ್ಮನ್ನು ತುಂಬ ಪ್ರೀತಿ ಮಾಡಿ ನಿಮ್ಮನ್ನು ಕಳ್ಕೊಳ್ಳೋಕೆ ಇಷ್ಟಪಡಲ್ವಲ್ಲ, ಆ ವ್ಯಕ್ತಿಗಳಲ್ಲಿ ನಿಮ್ಮ ಆಬ್ಸೆನ್ಸನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ನೀವಿಲ್ಲ ಅಂದರೆ ಸ್ಮಶಾನ ಎಲ್ಲನೂ ಕೂಡ. ಅವರಿಗೆ ಈ ಜಗತ್ತು ಕಾಣ್ತಿಲ್ಲ, ಯಾವುದು ಕಾಣ್ತಿಲ್ಲ. ಸೊ ಬಿಡೋಕೆ ಇಷ್ಟ ಇಲ್ಲ ಅನ್ನೋರು ಈ ಥರ ಇರ್ತಾರೆ. ಲೈಕ್ ನಿಮ್ಮ ಆಬ್ಸೆನ್ಸ್ ಅವರಿಗೆ ಅದನ್ನು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ಸೊ ಈ ಥರ ಪ್ರೀತಿ ಮಾಡೋರು ತುಂಬ ರೇರ್ ಪರ್ಸನ್ಸ್ ಇರ್ತಾರೆ. ಆ್ಯಂಡ್ ಈ ಲಕ್ಷಣ ಇತ್ತು ಅಂತ ಹೇಳಿದ್ರೆ 101% ನಿಮ್ಮನ್ನು ಬಿಡೋಕೆ ರೆಡಿನೇ ಇಲ್ಲ. ಲೈಫ್ ಟೈಮ್ ನಿಮ್ಮ ಜೊತೆಗೆ ಇರಬೇಕು, ನಿಮ್ಮನ್ನು ಪ್ರೀತಿ ಮಾಡಬೇಕು ಅನ್ನೋ ಮೆಂಟಾಲಿಟಿ ಇರುತ್ತೆ. ಅಂದರೆ ಅವ್ರೇನಂದರೆ ಕಂಪ್ಲೀಟ್ಲಿ ನಿಮ್ಮಲ್ಲಿ ಬೆರ್ತಿರ್ತಾರೆ. ನೀವೇ ಸರ್ವಸ್ವ, ನೀವೇ ಏನು, ನೀವೇ ಲಾಸ್ಟ್, ನೀವೇ ಫಸ್ಟ್, ನೀವೇ ಎಲ್ಲ, ಈ ಥರದ ಮೆಂಟಾಲಿಟಿ ಇರುತ್ತೆ. ಕಂಪ್ಲೀಟ್ಲಿ ನೀವು ಸ್ವಲ್ಪ ಗ್ಯಾಪ್ ಮಾಡ್ತೀರಂದ್ರೂ ಕೂಡ ಅವರು ನಿಮ್ಮ ಆಬ್ಸೆನ್ಸನ್ನು ತಡ್ಕೊಳಕ್ಕಾಗ್ದಿರ ಕಣ್ಣೀರು ಹಾಕ್ತಾ, ಕೊರಗ್ತಾ, ಒದ್ದಾಡ್ತಾ ಒಂಥರ ಹಿಂಸೆ ಪಟ್ಕೊಳ್ತಿರ್ತಾರೆ. ಅವ್ರಿಗೆ ಅವರೇ ಹಿಂಸೆ ಪಟ್ಕೊಳ್ತಿರ್ತಾರೆ. ಅವ್ರಿಗೆ ಆಗ್ತಿರಲ್ಲ ಆ ಒಂದು ಆಬ್ಸೆಷನ್. ನೀವು ಇರಬೇಕು ಒಟ್ಟಿನಲ್ಲಿ ಅವ್ರ ಜೊತೆನಲ್ಲಿ. ಸೊ ಇದನ್ನು ಫೀಲ್ ಮಾಡ್ತಿರ್ತಾರೆ. ಇದು ಮೊದಲನೇ ಲಕ್ಷಣ. ಓಕೆ, ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕೂಡ ನಿಮ್ಮನ್ನು ಪ್ರೀತಿ ಮಾಡುವಂಥ ಈ ಥರದ ವ್ಯಕ್ತಿಗಳು ಸಿಕ್ಕಿದ್ರೆ ಯು ಆರ್ ಎ ಲಕ್ಕಿ, ಐ ಥಿಂಕ್. ಬಟ್ ಅರ್ಥನೂ ಮಾಡ್ಕೋಬೇಕು. ಸಮ್ಟೈಮ್ಸ್ ಸಿಚುವೇಶನ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅರ್ಥ ಮಾಡ್ಕೊಂಡಾಗ ಆ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ವ್ಯಾಲ್ಯೂ ಸಿಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಕೋಪ ಇದ್ರೂ ಮತ್ತೆ ನಿಮ್ಮ ಹತ್ರ ಬರ್ತಾರೆ. ಸೊ ಎಷ್ಟೇ ಕೋಪದಲ್ಲಿ ಜಗಳ ಮಾಡಲಿ, ಕೆಲವೊಂದು ಸಲ ಬೈದು ಬಿಡ್ತಾರೆ, ಆಣೆ ಮಾಡಿಬಿಡ್ತಾರೆ, ಮಾತಾಡ್ಸಲ್ಲ, ಅದು ಮಾಡಲ್ಲ, ನೀನು ಬೇಡ, ಹಂಗೆ ಹಿಂಗೆ ಏನೇನೋ ಅಂದ್ಬಿಡ್ತಾರೆ. ಮತ್ತೆ ತಿರ್ಗಾ 1 ಅವರು ಅಥವಾ 2 ಅವರ್ಸ್ ಅಥವಾ ಒಂದು ಅರ್ಧ ಗಂಟೆ, ಅರ್ಧ ದಿನ ಆದಮೇಲೆ ಮತ್ತೆ ಮಾತಾಡ್ತಾರೆ. ಸೊ ಕೆಲವರು ಮ್ಯಾನೇಜ್ ಮಾಡೋರು ಬೇರೆ, ಸೊಸೈಟಿಗೋಸ್ಕರ ಬದುಕೋರು ಮ್ಯಾನೇಜ್ ಮಾಡ್ತಾರೆ. ಬಟ್ ಹಾಗಲ್ಲ, ಕೆಲವರು ಪ್ರಾಂಪ್ಟಾಗಿ ಅದು ಗೊತ್ತಾಗತ್ತೆ ರಿಲೇಷನ್ಶಿಪ್ಪಲ್ಲಿ ಇದ್ದವ್ರಿಗೆ. ಎಷ್ಟೇ ಕೋಪ ಜಗಳ ನಡೆದ್ರೂ ಕೂಡ ಮತ್ತೆ ಅಗೇನ್ ನಿಮ್ಮ ಹತ್ರ ಬಂದು, ಮತ್ತೆ ಅದೆಲ್ಲ ಮುಗಿದು ಗೊತ್ತಿಲ್ಲ ನಂಗೆ ನೀನು ಬೇಕು ಅಂತ ಮತ್ತೆ ನಿಮ್ಮ ಹತ್ರ ಕಪಿಚೇಷ್ಟೆ ಮಾಡಿಕೊಂಡು ಮತ್ತೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಮತ್ತೆ ಆ್ಯಸ್ ಯೂಶುವಲ್ ಅದು ಮರೆತುಬಿಡು, ನಾವು ಚೆನ್ನಾಗಿರೋಣ. ಸೊ ಈ ಒಂದು ಕಮ್ಯುನಿಕೇಷನ್ಸ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ಸೆಕೆಂಡ್ ವಿಚಾರ. ಇದು ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವರು ನಿಮ್ಮನ್ನು ಇಷ್ಟಪಟ್ಬಿಟ್ಟು ಲೈಕ್ ನಿಮ್ಮನ್ನು ಬಿಡಕ್ಕೆ ರೆಡಿ ಇಲ್ಲ ಅಂತ ಅರ್ಥ. ಇದು ಕೂಡ ಕೆಲವರು ಏನಂದರೆ ಕೋಪದಲ್ಲಿ ಅದೇ ನೆಪ ಸಾಕಾಗಿರುತ್ತೆ ಬಿಟ್ಬಿಡೋಕೆ. ಬಟ್ ಅವ್ರಿಗೆ ಇಷ್ಟನೇ ಇಲ್ಲ ಆ್ಯಕ್ಚುಲಿ ಬಿಲ್ಕುಲ್. ಇದು ಪಾಯಿಂಟ್. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನೀವೆಷ್ಟೇ ದೂರ ಮಾಡ್ತಿದ್ರು ನೆಪ ಹೇಳ್ಕೊಂಡು ಮತ್ತೆ ಕನೆಕ್ಟ್ ಆಗ್ತಾರೆ. ಸೊ ಕೆಲವು ವ್ಯಕ್ತಿಗಳು ಹೆಂಗೆ ಅಂದರೆ, ದೂರ ಮಾಡೋಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಅವ್ರು ಮತ್ತೆ ಏನೋ ಒಂದು ವಿಚಾರ ಹೇಳ್ಕೊಂಡು, ಏನೋ ಒಂದು ಸಣ್ಣ ವಿಚಾರ ತಗೊಂಡು ಮತ್ತೆ ಕನೆಕ್ಟ್ ಆಗ್ತಾರೆ, ಮತ್ತೆ ಹತ್ತಿರ ಬರ್ತಾರೆ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ ಪಾಯಿಂಟ್ಸು. ಅಂದರೆ ಎಕ್ಸಾಂಪಲ್, ಈಗ ಜಗಳ ಮಾಡ್ಕೊಂಡು ದೂರ ಆಗ್ಬಿಡ್ತೀರಿ, ಅವ್ರಿಗೆ ಯಾವುದೋ ಒಂದು ಸಣ್ಣ ವಿಚಾರ ತಗೊಂಡು ಮತ್ತೆ ಹತ್ತಿರ ಬರ್ತಾರೆ. ನಿಮ್ಮನ್ನ ಬಿಡಲ್ಲ ಅವರು. ಬೆನ್ನತ್ತಿದ ಬೇತಾಳ ಅಂತ ಹೇಳ್ತಾರಲ್ಲ, ಆಸ್ ಯೂಶುವಲ್ ಅಷ್ಟೇ ಅನ್ಕೋಬೇಕು. ಬಟ್ ಇದು ತುಂಬ ಪ್ರೀತಿ ಮಾಡ್ತಾ ಇರೋದ್ರಿಂದ, ತುಂಬ ನಿಮ್ಮನ್ನು ಸರ್ವಸ್ವ ಅನ್ಕೊಳ್ಳೋದ್ರಿಂದ ನಿಮ್ಮ ಹಿಂದೆ ಈ ಥರ ಬರ್ತಾರೆ ಅಷ್ಟೇ. ಬಟ್ ಬೆನ್ನತ್ತಿದ ಬೇತಾಳ ಅಂತ ಈ ವರ್ಡ್ ಯೂಸ್ ಮಾಡಿದಂಥದ್ದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಬಟ್ ಆಸ್ ಯೂಶುವಲ್ ಅಷ್ಟೇ. ಅಂದರೆ ಯಾವುದೋ ಒಂದು ವಿಚಾರ ತಗೊಂಡು ಮತ್ತೆ ನಿಮ್ಮ ಹತ್ರ ಮಾತುಕತೆ ಶುರು ಮಾಡಬೇಕು. ನೀವು ಮಾತಾಡ್ತಿದ್ರೇ ಅವ್ರಿಗೆ ಸಮಾಧಾನ, ನಿಮ್ಮ ಮಾತು ಕೇಳ್ತಿದ್ರೆ ಅವ್ರಿಗೊಂದು ಧೈರ್ಯ, ನೀವು ಜೊತೆಗಿದ್ರೇ ಒಂದು ಶಕ್ತಿ. ಸೊ ಆ ಥರ ಫೀಲ್ ಮಾಡ್ಕೊಳ್ಳೋ ವ್ಯಕ್ತಿ ಈ ಥರ ಬಿಹೇವ್ ಮಾಡ್ತಾರೆ. ಇದು ಲಕ್ಷಣ. ನೆಕ್ಸ್ಟ್ ಏನಂತ ಹೇಳಿದ್ರೆ, 4ನೇ ಪಾಯಿಂಟ್, ನೀವು ಜೊತೆಯಲ್ಲೇ ಇದ್ರೂ ಸಮ್ಟೈಮ್ಸ್ ಕೊರಗ್ತಾರೆ. ಯಾಕೆ? ಭಯ. ಎಲ್ಲಿ ದೂರ ಆಗ್ಬಿಡ್ತಾರೆ, ಎಲ್ಲಿ ನನ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ, ಎಲ್ಲಿ ಮತ್ತೆ ನನಗೆ ಸಿಗ್ತಾರೋ ಇಲ್ವೋ, ಯಾರಾದರೂ ಲೈಕ್ ಏನೇನೋ ಹೇಳ್ಬಿಟ್ಟು ನಮ್ಮನ್ನ ಅವಾಯ್ಡ್ ಮಾಡಿಸ್ಬಿಟ್ರೆ, ದೂರ ಮಾಡಿಬಿಟ್ರೆ, ಈ ಭಯ ತುಂಬ ಕಾಡ್ತಿರುತ್ತೆ. ಕೇಳಿದವಾಗೆಲ್ಲ ಹೇಳ್ತಾರೆ, ಎಲ್ಲಿ ನಮ್ಮನ್ನು ಬಿಟ್ಬಿಟ್ಟು ಹೋಗ್ತಿರೋ, ಅದೇ ಭಯ ತುಂಬ ಕಾಡ್ತಿದೆ ನನಗೆ, ನನ್ನ ಕೈಲಿ ಆಗಲ್ಲ ನಿನ್ನ ಬಿಟ್ಬಿಟ್ಟು. ಮಾತಿಗೆ ಹೇಳ್ತಿರ್ತಾರೆ. ಅವ್ರ ಬಾಯಿನಲ್ಲಿ ಬ್ರೇಕಪ್ ಅನ್ನೋ ವರ್ಡ್ ಬರಲ್ಲ, ಮತ್ತೊಂದಿನೊಂದು ಬರಲ್ಲ. ಮ್ಯಾಕ್ಸಿಮಮ್ ಅವ್ರಿಗೆ ಭಯ ಇರೋದೇ ನೀವೆಲ್ಲಿ ಬಿಟ್ಟು ಹೋಗ್ಬಿಡ್ತೀರಿ ಅನ್ನೋ. ಸೊ ಈ ಥರದ್ದು ಯಾರು ಇರ್ತಾರೆ, ಸೊ ಆ ವ್ಯಕ್ತಿಗಳು ಜೀವನದಲ್ಲಿ ನಿಮ್ಮನ್ನು ಬಿಡಲ್ಲ ಆ್ಯಕ್ಚುಲಿ. ನಿಮ್ಮನ್ನು ಬಿಡಲ್ಲ, ನಿಮ್ಮ ಪ್ರೀತಿನೂ ಬಿಡಲ್ಲ. ಸೊ ಈ ಥರದ ವ್ಯಕ್ತಿಗಳು ನಿಮ್ಮ ಲೈಫಲ್ಲೂ ಇದ್ದರೆ, ಬಟ್ ಅರ್ಥನೂ ಮಾಡ್ಕೊಳ್ಬೇಕು. ಹಂಗಂತೇಳಿ ಹುಚ್ಚು ಪ್ರೀತಿ ಇರಬೇಕು, ಆದರೆ ಹುಚ್ಚರನ್ನಾಗಿ ಮಾಡಬಾರ್ದು ಆ ಪ್ರೀತಿ. ಪ್ರೀತಿ ಹೆಂಗೆ ಅಂದರೆ ಲೈಕ್ ಬಿಟ್ಟು ಕೊಡಬಾರ್ದು, ಅಷ್ಟು ಇರಬೇಕು ಎಲ್ಲನೂ. ಸಿಚುವೇಶನ್ಸು ಅರ್ಥ ಮಾಡ್ಕೋಬೇಕಾಗತ್ತೆ ಸಮ್ಟೈಮ್ಸ್. ಯಾಕಂದರೆ ಒಂದೇ ಸಿಚುವೇಶನ್ ಹಂಗೆ ಇರಲ್ಲ, ಅದು ಫ್ಲಕ್ಚುಯೇಷನ್ ಆಗ್ತಿರೋದು. ಸೊ ಅದ್ರ ತಕ್ಕಾಗಿ ಹೋಗಬೇಕಾಗತ್ತೆ. ಸ್ನೇಹಿತರೆ, ಈ 4 ವಿಚಾರಗಳು ಅಥವಾ ಟಿಪ್ಸ್ ಏನು ಕೊಟ್ಟಿದ್ದೀನಿ, ಏನು ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಆ್ಯಂಡ್ ಎಲ್ರಿಗೂ ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ, ಕಾಂಟ್ಯಾಕ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಬಾಯ್.